ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಒಂದು ಬೃಹತ್ ಒಪ್ಪಂದದ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೂ ಈ ಒಪ್ಪಂದ ಭಾರತವನ್ನು ಸಮುದ್ರ ಮಾರ್ಗದ ಮೂಲಕ ಜಗತ್ತಿನ ಬಾಸ್ ಆಗಿ ಮಾಡಬಲ್ಲದು. ಹೌದು, ಒಮ್ಮೆ ಕಲ್ಪನೆ ಮಾಡಿ ನೋಡಿ ಗೆಳೆಯರೇ, ನೀಲಿ ಸಮುದ್ರದಲ್ಲಿ ಸಂಚರಿಸುವ ಬೃಹತ್ ಹಡಗುಗಳು ಈಗ ನಮ್ಮ ಭಾರತದ ಕೊಚ್ಚಿಯಲ್ಲಿ ನಿರ್ಮಾಣವಾಗಲಿವೆ. ಫ್ರಾನ್ಸ್ನ ದಿಗ್ಗಜ ಶಿಪ್ಪಿಂಗ್ ಕಂಪನಿ CMA CGM ಭಾರತದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ CSL ಜೊತೆಗೆ 6 ಅತ್ಯಾಧುನಿಕ ಕಂಟೈನರ್ ಹಡಗುಗಳನ್ನು ನಿರ್ಮಿಸುವುದಕ್ಕಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗೂ ಇವು ಕೇವಲ ಸಾಧಾರಣ ಹಡಗುಗಳಲ್ಲ, ಇವು LNG ಇಂಧನದಿಂದ ಚಲಿಸುವ ಪರಿಸರ ಸ್ನೇಹಿ ಹಡಗುಗಳು. ಹಾಗೂ ಈ ಒಪ್ಪಂದ ಭಾರತದ ಶಿಪ್ಪಿಂಗ್ ವಲಯದ ಅತಿ ದೊಡ್ಡ ಗೆಲುವು ಅಂತ ಹೇಳಬಹುದು. ಇದರಿಂದ ಭಾರತವು ಬೃಹತ್ ಜಲ ಸಾರಿಗೆ ಹಡಗುಗಳ ನಿರ್ಮಾಣದ ಗ್ಲೋಬಲ್ ಸೆಂಟರ್ ಆಗಿ ಹೊರಹೊಮ್ಮಲಿದೆ. ಗೆಳೆಯರೆ, ಇಂದಿನ ಈ ಕತೆ ಫ್ರಾನ್ಸ್ನಿಂದ ಶುರುವಾದರೂ ಇದರ ಬೇರುಗಳು ಭಾರತದ ಮಣ್ಣಿನಲ್ಲಿವೆ. ಸೊ ಬನ್ನಿ ಗೆಳೆಯರೆ, ಹಂತ ಹಂತವಾಗಿ ಸಂಪೂರ್ಣ ಸುದ್ದಿಯ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಯಾವುದೇ ದೊಡ್ಡ ಕಥೆಯ ಹಿಂದೆ ಒಂದು ರೋಚಕ ಆರಂಭ ಇರ್ತದೆ. ಹಾಗೂ ಈ ಕತೆ ಶುರುವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ನ ಪ್ರವಾಸದಿಂದ. ಫೆಬ್ರವರಿ 12, 2025ರಂದು ನಮ್ಮ PM ಮೋದಿ ಫ್ರಾನ್ಸ್ಗೆ ಭೇಟಿಯನ್ನು ನೀಡಿದರು. ಆ ಸಮಯದಲ್ಲಿ ಅವರು CMA CGM ಕಂಪ್ನಿಯ ಹೆಡ್ ಕ್ವಾರ್ಟರ್ಸ್ಗೂ ಕೂಡ ಭೇಟಿ ನೀಡಿದರು. ಅಷ್ಟಕ್ಕೂ ಈ CMA CGM ಅಂದ್ರೆ ಏನು ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಇದು ಜಗತ್ತಿನ 3ನೇ ಅತಿ ದೊಡ್ಡ ಶಿಪ್ಪಿಂಗ್ ಕಂಪನಿ. ಸುಮಾರು 160 ದೇಶಗಳಲ್ಲಿ ಇವರ ಕಾರ್ಯನಿರ್ವಹಣೆ ಇದೆ. 580 ಹಡಗುಗಳ ಬೃಹತ್ ಫ್ಲೀಟ್ ಕೂಡ ಹೊಂದಿದ್ದಾರೆ ಮತ್ತು ವರ್ಷಕ್ಕೆ ಕೋಟ್ಯಾಂತರ ಕಂಟೈನರ್ಗಳನ್ನು ಸಾಗಾಣಿಕೆ ಮಾಡ್ತಾರೆ. PM ಮೋದಿ ಅವರು ಕಂಪನಿಯ CEO ಜೊತೆ ಭಾರತದಲ್ಲಿ ಹಡಗು ನಿರ್ಮಾಣ ಮಾಡುವ ಬಗ್ಗೆ ಮಾತುಕತೆಯನ್ನು ನಡೆಸಿದರು. ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ ಕಂಪನಿಯು ಭಾರತದಲ್ಲೇ ಹಡಗುಗಳನ್ನು ನಿರ್ಮಿಸುವುದಕ್ಕಾಗಿ ಮತ್ತು ಅವುಗಳನ್ನು ಇಂಡಿಯನ್ ಫ್ಲಾಗ್ ಅಡಿಯಲ್ಲಿ ರಿಜಿಸ್ಟರ್ ಮಾಡುವುದಕ್ಕಾಗಿ ತಕ್ಷಣವೇ ಒಲವನ್ನು ತೋರಿಸಿತ್ತು. ಹಾಗೂ ಇದಕ್ಕೆ ಕಾರಣ ಏನು ಗೊತ್ತಾ? ಭಾರತ ಈಗ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳ ಮೇಲೆ ಅತಿ ಹೆಚ್ಚು ಒತ್ತು ನೀಡ್ತಾ ಇದೆ. ಪ್ರಸ್ತುತ ಜಾಗತಿಕ ಹಡಗು ನಿರ್ಮಾಣದಲ್ಲಿ ಭಾರತದ ಪಾಲು ತುಂಬಾ ಚಿಕ್ಕದ್ದು. 90% ಹಡಗು ನಿರ್ಮಾಣ ಕೇವಲ ಚೀನಾ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಕೈಯಲ್ಲಿದೆ. ಆದರೆ ಮೆರಿಟೈಮ್ ಇಂಡಿಯಾ ವಿಷನ್ 2047 ಅಡಿಯಲ್ಲಿ ಭಾರತವನ್ನು ಗ್ಲೋಬಲ್ ಮ್ಯಾರಿಟೈಮ್ ಪವರ್ ಅಂದರೆ ಜಾಗತಿಕ ಕಡಲ ಶಕ್ತಿ ಮಾಡುವ ಬೃಹತ್ ಕನಸನ್ನು ಪ್ರಧಾನಿ ಮೋದಿ ಅವರು ಹೊಂದಿದ್ದಾರೆ. ಹಾಗೂ ಈ ಬೃಹತ್ ಒಪ್ಪಂದದ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ $360 ಮಿಲಿಯನ್, ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 3,000 ಕೋಟಿಗೂ ಅಧಿಕ. ಆದರೆ ಗೆಳೆಯರೆ, ಇದು ಕೇವಲ ಹಣದ ವಿಚಾರವಲ್ಲ, ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಸಂಕೇತ. ಫ್ರಾನ್ಸ್ ನಮ್ಮ ಹಳೆಯ ಮತ್ತು ನಂಬಿಕಸ್ಥ ಮಿತ್ರ. ರಾಫೆಲ್ ಯುದ್ಧ ವಿಮಾನಗಳಿಂದ ಹಿಡಿದು ನ್ಯೂಕ್ಲಿಯರ್ ಎನರ್ಜಿಯವರೆಗೆ ಜೊತೆಯಾಗಿದ್ದ ಈ 2 ದೇಶಗಳು ಈಗ ಹಡಗು ನಿರ್ಮಾಣದಲ್ಲೂ ಕೈ ಜೋಡಿಸಿವೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನಾವಾಲ್ ಅವರು ಹೇಳುವಂತೆ ಇದು ಭಾರತ ಫ್ರಾನ್ಸ್ನ ಆಳವಾದ ಕಾರ್ಯತಂತ್ರದ ಸ್ನೇಹದ ಪ್ರತೀಕವಾಗಿದೆ. ಸೊ ಈಗ ಈ ಹಡಗುಗಳ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೆ, ಇವು 6 ಫೀಡರ್ ಕಂಟೈನರ್ ಶಿಪ್ಗಳು. ಪ್ರತಿಯೊಂದು ಹಡಗು 10,700 TEU ಸಾಮರ್ಥ್ಯವನ್ನ ಹೊಂದಿದೆ. ಹಾಗೇನೆ ನೀವು TEU ಅಂದ್ರೆ ಏನು ಅಂತ ಕೇಳಬಹುದು. ನಿಮಗೆ ಸರಳವಾಗಿ ಹೇಳೋದಾದ್ರೆ ಇದೊಂದು ಸ್ಟ್ಯಾಂಡರ್ಡ್ ಕಂಟೈನರ್ನ ಯೂನಿಟ್. ಅಂದ್ರೆ ಪ್ರತಿ ಹಡಗು ಸುಮಾರು 10,700 ಕಂಟೈನರ್ಗಳನ್ನು ಹೊತ್ತೊಯ್ಯಬಲ್ಲದು. ಹಾಗೂ ಇವು ಫೀಡರ್ ಶಿಪ್ಗಳಾಗಿರುವುದರಿಂದ ದೊಡ್ಡ ಪೋರ್ಟ್ಗಳಿಂದ ಸಣ್ಣ ಪೋರ್ಟ್ಗಳಿಗೆ ಸರಕುಗಳನ್ನು ಸಾಗಿಸುವುದಕ್ಕಾಗಿ ಇವುಗಳನ್ನು ಬಳಸಲಾಗ್ತದೆ. ಹಾಗೂ ಇದರ ಅತಿ ದೊಡ್ಡ ವಿಶೇಷತೆ ಅಂದರೆ ಈ ಹಡಗುಗಳು ಸಾಂಪ್ರದಾಯಿಕ ಡೀಸೆಲ್ ಬದಲಿಗೆ LNG ಇಂಧನದಿಂದ ಚಲಿಸುತ್ತವೆ. ಹಾಗೂ ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ 20ರಿಂದ 30% ಕಡಿಮೆ ಆಗ್ತದೆ. ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳ ಪ್ರಮಾಣ ಬಹುತೇಕ 0ನೇ ಆಗಿರ್ತದೆ. ಭವಿಷ್ಯದಲ್ಲಿ ಇವುಗಳನ್ನು ಬಯೋ LNG ಅಥವಾ ಈ ಫ್ಯೂಯಲ್ಗೂ ಸುಲಭವಾಗಿ ಅಪ್ಗ್ರೇಡ್ ಮಾಡಬಹುದು. 2050ರ ವೇಳೆಗೆ ನೆಟ್ ಜೀರೋ ಕಾರ್ಬನ್ ಸಾಧಿಸುವ CMA CGM ಗುರಿಗೆ ಈ ಹಡಗುಗಳು ದೊಡ್ಡ ಕೊಡುಗೆ ನೀಡಲಿವೆ. ಸೊ ಈ ಬೃಹತ್ ಹಡಗುಗಳು ನಮ್ಮ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ CSL ನಲ್ಲಿ ನಿರ್ಮಾಣವಾಗಲಿವೆ. ಗೆಳೆಯರೆ, CSL ಭಾರತದ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಶಿಪ್ ಯಾರ್ಡ್ ಆಗಿದ್ದು ಹಿಂದೆ ನೇವಿಗಾಗಿ ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತಿತ್ತು. ಆದರೆ ಈಗ ಕಮರ್ಷಿಯಲ್ ವಲಯಕ್ಕೂ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದೆ. ದಕ್ಷಿಣ ಕೊರಿಯಾದ HD ಹುಂಡೈ ಹೆವಿ ಇಂಡಸ್ಟ್ರಿ ಜೊತೆಗಿನ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದದ ಮೂಲಕ ಈ ಹಡಗುಗಳು ನಿರ್ಮಾಣವಾಗಲಿವೆ. ಅಂದ್ರೆ ಕೊರಿಯನ್ ಡಿಸೈನ್ ಮತ್ತು ಇಂಡಿಯನ್ ಎಕ್ಸಿಕ್ಯೂಷನ್ನ ಪರ್ಫೆಕ್ಟ್ ಕಾಂಬಿನೇಷನ್ ಇದಾಗಲಿದೆ. ಗೆಳೆಯರೆ, ಇದು ಕೇವಲ ಹಡಗುಗಳ ಒಪ್ಪಂದವಲ್ಲ, ಸಾವಿರಾರು ಉದ್ಯೋಗಗಳ ಒಪ್ಪಂದ. CSL ನಲ್ಲಿ ಹಡಗು ನಿರ್ಮಾಣದಿಂದ ನೇರವಾಗಿ 2,000ರಿಂದ 3,000 ಉದ್ಯೋಗಗಳು ಸೃಷ್ಟಿಯಾಗಲಿವೆ.
ಮತ್ತು ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವೂ ಕೂಡ ಸಿಗಲಿದೆ. ಸ್ಟೀಲ್, ಇಲೆಕ್ಟ್ರಾನಿಕ್, ಇಂಜಿನಿಯರಿಂಗ್ ಹೀಗೆ ಹಲವು ವಲಯಗಳಲ್ಲಿ ಬೂಸ್ಟ್ ಕೂಡ ಸಿಗಲಿದೆ. ಪ್ರಸ್ತುತ ಭಾರತ ಸರ್ಕಾರವು ಈ ಹಡಗುಗಳ ನಿರ್ಮಾಣಕ್ಕೆ 23% ಅಷ್ಟು ಸಬ್ಸಿಡಿ ನೀಡ್ತಾ ಇರುವುದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಮೊದಲ ಹಡಗು ಫೆಬ್ರವರಿ 2029 ವೇಳೆಗೆ ಮತ್ತು ಕೊನೆಯ ಹಡಗು 2031 ವೇಳೆಗೆ ಸಿದ್ಧವಾಗಲಿದೆ. ಗೆಳೆಯರೇ, ಒಂದ್ ಕಾಲದಲ್ಲಿ ಹಡಗುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದ ಭಾರತ ಈಗ ಎಕ್ಸ್ಪೋರ್ಟ್ ಮಾಡುವ ಹಂತಕ್ಕೆ ಬೆಳೆದಿದೆ. ದಷ್ಟೇ ಅಲ್ಲ, ಭಾರತದಲ್ಲಿ ಕ್ಯಾಪ್ಜೆಮಿನೈ ಜೊತೆ ಸೇರಿ ಒಂದು ಹೊಸ R&D ಹಬ್ ಕೂಡ ಲಾಂಚ್ ಆಗಲಿದೆ. ಹಾಗೂ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲ್ ಸೊಲ್ಯೂಷನ್ಗಳ ಮೇಲೆ ಫೋಕಸ್ ಮಾಡಲಿದೆ. ಅಂದರೆ ಭಾರತ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲ, ಇನ್ನೋವೇಷನ್ ಹಬ್ ಆಗಿಯೂ ಕೂಡ ಬೆಳೆಯಲಿದೆ. ಭಾರತವು IMEC ಅಂದರೆ ಇಂಡಿಯನ್ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ನ ಭಾಗವಾಗುವುದರಿಂದ ವ್ಯಾಪಾರ ವಹಿವಾಟುಗಳು ಮತ್ತಷ್ಟು ಹೆಚ್ಚಲಿವೆ. ಹಾಗೆಯೇ ಭಾರತದ ಮುಂದಿರುವ ಸವಾಲುಗಳು ಯಾವುದೇ ದೊಡ್ಡ ಕ್ರಾಂತಿ ಅಡೆತಡೆಗಳಿಲ್ಲದೆ ಬರುವುದಿಲ್ಲ. ಈ ಒಪ್ಪಂದ ಭಾರತಕ್ಕೆ ಗೇಮ್ ಚೇಂಜರ್ ಆದರೂ ಕೆಲವು ಸವಾಲುಗಳು ಕೂಡ ಇವೆ. ಅದರಲ್ಲಿ ಮೊದಲನೆಯದಾಗಿ ಹೆಚ್ಚಿನ ವೇಗ. ಗ್ಲೋಬಲ್ ಮಾರ್ಕೆಟ್ಗೆ ಹೋಲಿಸಿದರೆ ಭಾರತದಲ್ಲಿ ಹಡಗು ನಿರ್ಮಾಣದ ವೆಚ್ಚ 20% 30% ಹೆಚ್ಚು. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಂಜಿನ್ ಪಾರ್ಟ್ಗಳನ್ನು ನಾವು ಇಂಪೋರ್ಟ್ ಮಾಡಬೇಕಾಗಿದೆ. ಎರಡನೆಯದಾಗಿ ಲೇಬರ್ ಪ್ರೊಡಕ್ಟಿವಿಟಿ. ಚೀನಾ ಮತ್ತು ಕೊರಿಯಾಗೆ ಹೋಲಿಸಿದರೆ ನಮ್ಮಲ್ಲಿ ಕಾರ್ಮಿಕರ ಉತ್ಪಾದಕತೆ ಕೊಂಚ ಕಡಿಮೆ. ಮೂರನೇದಾಗಿ ಸ್ಕಿಲ್ಡ್ ವರ್ಕರ್ಸ್ ಕೊರತೆ. ಹಡಗು ನಿರ್ಮಾಣಕ್ಕೆ ವೆಲ್ಡಿಂಗ್, ಪೈಪ್ ಫಿಟ್ಟಿಂಗ್, LNG ಸಿಸ್ಟಮ್ನಂತಹ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಬೇಕು. ಸೊ ನಮ್ಮ ಹತ್ರ ಉತ್ತಮ IITಗಳು ಮತ್ತು ಟ್ರೈನಿಂಗ್ ಸೆಂಟರ್ಗಳಿದ್ರೂ ದೊಡ್ಡ ಮಟ್ಟದ ಕೊರತೆ ಇದೆ. ಹಾಗೇನೇ ಗೆಳೆಯರೆ, ಇಲ್ಲಿ ನಾವು ಇನ್ನೊಂದು ಅತಿ ಮುಖ್ಯವಾದ ಸವಾಲನ್ನ ಎದುರಿಸ್ತಾ ಇದ್ದೀವಿ, ಹಾಗೂ ಅದು ಜಿಯೋಪಾಲಿಟಿಕಲ್. ಹೌದು, ನಾವು ಜಿಯೋಪಾಲಿಟಿಕಲ್ ವಿಚಾರವನ್ನ ಗಮನಿಸಲೇಬೇಕು. ಯಾಕಂದ್ರೆ ಅದರಲ್ಲಿ ಚೀನಾದ ಏಕಸ್ವಾಮ್ಯ ಅಥವಾ ಮೊನೋಪಾಲಿ ಬಹಳಷ್ಟು ಇದೆ. ಗೆಳೆಯರೆ, ನಿಮ್ಗಿದು ಗೊತ್ತಿರಲಿ, ಜಗತ್ತಿನ ಒಟ್ಟು ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ 50%ಕ್ಕೂ ಹೆಚ್ಚು ಪಾಲು ಕೇವಲ ಚೀನಾದ ಕೈಯಲ್ಲಿದೆ. ಯಾವುದೇ ದೇಶಕ್ಕೆ ಹೊಸ ಕಮರ್ಷಿಯಲ್ ಹಡಗು ಬೇಕಂದ್ರೆ ಅವರು ಚೀನಾ, ದಕ್ಷಿಣ ಕೊರಿಯಾ ಅಥವಾ ಜಪಾನ್ ಕಡೆಗೆ ನೋಡಬೇಕಾದ ಅನಿವಾರ್ಯತೆ ಇತ್ತು. ಹಾಗೂ ಚೀನಾ ತನ್ನ ಈ ಕಮರ್ಷಿಯಲ್ ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ಬಳಸಿಕೊಂಡೇ ತನ್ನ ನೌಕಾಪಡೆಯನ್ನು ಬಲಪಡಿಸಿಕೊಳ್ಳುತ್ತಿದೆ. ಸೊ ಇಂಥ ಸಮಯದಲ್ಲಿ ಫ್ರಾನ್ಸ್ನಂಥ ಬೃಹತ್ ಯುರೋಪಿಯನ್ ದೇಶ ಚೀನಾವನ್ನ ಬಿಟ್ಟು ಭಾರತದ ಕಡೆ ಮುಖ ಮಾಡಿರುವುದು ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಇವತ್ತಿಗೆ ಜಗತ್ತಿನ ಅನೇಕ ದೊಡ್ಡ ಕಂಪನಿಗಳು ಚೀನಾ +1 ತಂತ್ರವನ್ನ ಅನುಸರಿಸುತ್ತಿವೆ. ಅಂದರೆ ಕೇವಲ ಚೀನಾವನ್ನು ಮಾತ್ರ ನಂಬಿಕೊಂಡಿರದೆ ಬೇರೆ ನಂಬಿಕಸ್ಥ ದೇಶಗಳಲ್ಲಿ ಹೂಡಿಕೆ ಮಾಡುವುದು. ಭಾರತ ಈಗ ಜಗತ್ತಿಗೆ ಆ ನಂಬಿಕಸ್ಥ ಪರ್ಯಾಯವಾಗಿ ಹೊರಹೊಮ್ತಾ ಇದೆ. ಹಾಗೂ ಈ ಡೀಲ್ ಯಶಸ್ವಿ ಆದರೆ ನಾಳೆ ಅಮೆರಿಕ, ಬ್ರಿಟನ್ ಸೇರಿದಂತೆ ಜಗತ್ತಿನ ಇತರೆ ದೊಡ್ಡ ದೇಶಗಳು ತಮ್ಮ ಹಡಗುಗಳನ್ನು ನಿರ್ಮಿಸುವುದಕ್ಕಾಗಿ ಭಾರತದ ಕಡೆಗೆ ಬರಲಿವೆ. ಹಾಗೂ ಇದು ನೇರವಾಗಿ ಚೀನಾದ ಆರ್ಥಿಕತೆಗೆ ಮತ್ತು ಸಮುದ್ರದ ಮೇಲಿನ ಅವರ ಪ್ರಾಬಲ್ಯಕ್ಕೆ ಭಾರತ ನೀಡ್ತಾ ಇರುವ ಬಹುದೊಡ್ಡ ಟಕ್ಕರ್ ಆಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ ಈ CMA, CGM ಮತ್ತು CSL ಡೀಲ್ ಯಾವುದೇ ಸಣ್ಣ ಸುದ್ದಿ ಅಲ್ಲ. ಇದು ಭಾರತ ಸಮುದ್ರದ ಮಹಾಶಕ್ತಿಯಾಗಿ ಬೆಳೆಯುತ್ತಿರುವ ಆರಂಭ. 6 LNG ಹಡಗುಗಳು, ಇಂಡಿಯನ್ ಫ್ಲಾಗ್, ತಂತ್ರಜ್ಞಾನ ವರ್ಗಾವಣೆ ಮತ್ತು ಸಾವಿರಾರು ಉದ್ಯೋಗಗಳು ಇವೆಲ್ಲವೂ ಭಾರತದ ಉಜ್ವಲ ಭವಿಷ್ಯವನ್ನ ತೋರಿಸುತ್ತಿವೆ. ಗೆಳೆಯರೆ, ಮೇಕ್ ಇನ್ ಇಂಡಿಯಾ ಕೇವಲ ಘೋಷಣೆಯಾಗಿ ಉಳಿದಿಲ್ಲ, ಅದು ವಾಸ್ತವವಾಗಿದೆ. ಫ್ರಾನ್ಸ್ನಂತಹ ಬಲಿಷ್ಠ ರಾಷ್ಟ್ರ ಭಾರತದ ಮೇಲೆ ಇಟ್ಟಿರುವ ನಂಬಿಕೆ ನಮ್ಮ ಶಕ್ತಿಯನ್ನ ಜಗತ್ತಿಗೆ ಸಾರ್ತಾ ಇದೆ. ಹಾಗೇನೇ ಗೆಳೆಯರೆ, ನಿಮ್ಗೇನು ಅನಿಸ್ತಾ ಇದೆ? ರಷ್ಯಾದ ಹಾಗೆ ಫ್ರಾನ್ಸ್ ಕೂಡ ಭಾರತದ ಜೊತೆಗಿನ ಈ ಪಕ್ಕಾ ದೋಸ್ತಿಯನ್ನ ಭವಿಷ್ಯದಲ್ಲೂ ಇದೇ ರೀತಿ ಉಳಿಸಿಕೊಳ್ಳುತ್ತಾ? ಹೌದೋ ಇಲ್ಲವೋ ಅನ್ನೋದನ್ನ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.